ಹಾಯ್ ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ನಮಸ್ತೆ. ತಮ್ಮ ಹೆಸರು? ರವಿಕುಮಾರ್ ಅಣ್ಣ. ತುಂಬ ಫೇಮಸ್ ಆಗಿದ್ದೀರ ನೀವು. ಬರ್ತಾ ಆಂದೇವ ಎಲ್ಲ ನೋಡ್ದು ತುಂಬ ಜಾಸ್ತಿ ನಿಮ್ಮ ಹೆಸರೇ ಜಾಸ್ತಿ ಅಂತ. ನೀವೇನು ಮಾಡಿದ್ದೀರಣ್ಣ? ಇವಾಗ ಸುಳಿ ಕಟ್ಬಾರ್ದು. ಅದೆಲ್ಲ ನಮ್ಗೆ ಇನ್ನೂ ಅನುಭವ ಕಮ್ಮಿ ಇರ್ತದೆ. ಐದಿಂದನೇ ಕಟ್ಟಲ್ಲ ಅಣ್ಣ. ಇದು ಮಕ್ಕನ ಮೇಲೆ ಕಪ್ಪಾಯ್ತಾ ಹೋಗುತ್ತೆ. ಇನ್ನು ಎಷ್ಟು ದಿನ ಟೈಮ್ ತಗುತ್ತೆ? ಅದೇನು ಇನ್ನೊಂದು 30 ದಿವಸ 2 ತಿಂಗಳಿಗೆಲ್ಲ ಹೋಗುತ್ತೆ ಅಣ್ಣ. ಎಷ್ಟು ತಿಂಗಳು ಆದಮೇಲೆ ಎಡ ಹಾಕಬೇಕು ನನಗೆ? ಎಲ್ಲ ಅವ್ರವ್ರಿಗೆ ಆಂಕ್ಷಿ ಬೀಜದ ಮೇಲಿರೋ ಬಿತ್ತನಿಗೆ ಆಗಂತವು ಮಾಡ್ಸಲ್ಲ. ಒಬ್ಬೊಬ್ರು ಸಾಕ ಅಂತಾರಲ್ಲ, ಒಬ್ಬೊಬ್ರು 10 ತಿಂಗಳಿಗೂ ಮಾಡಿಸ್ತಾರೆ, ವರ್ಷಕ್ಕೂ ಮಾಡಿಸ್ತಾರೆ. ಅವ್ರವ್ರು ಅದು ಅವ್ರವ್ರು ಇದು. ಅದು ಅಣ್ಣ, ಕರು ಯಾರು ಬಂದರೆ ಕೊಡ್ತೀರಾ? ನಾವು ಅದೇ ಸಾಕ್ತೀವಿ, ಬಂದರೂ ಕೊಡ್ತೀವಿ. ಏನು ರೇಟ್ ಹೇಳ್ತದಿರಣ್ಣ? ಯಾವ ಏನು ವ್ಯಾಪಾರ ಬಂದಾಗ ಇವಾಗ ಹೇಳೋಣ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 9731783433. ಅಣ್ಣ ನಮಸ್ಕಾರ. ಇದು ಯಾವ ಅಣ್ಣ? ಇದು ಸುಂಡಳ್ಳಿ. ಅದು ಯಾವ ಹೋಬಳಿ? ಹಾಸನ ಡಿಸ್ಟಿಕ್. ಅಣ್ಣ, ಈಗ ಇದು ಹಳ್ಳಿಕಾರ್ ತಳಿ ಅಲ್ವಾ? ಇದು ಪ್ಯೂರ್ ಹಳ್ಳಿಕಾರು. ಈಗ ಇದು ಅಂದಾಜು ಎಷ್ಟು ತಿಂಗಳು, ಎಷ್ಟು ದಿನ ಇದಾಗಿರ್ಬೋದು ಇದು? ಈಗ 13 ತಿಂಗಳಿಗೆ ಇದು ಎತ್ತು ಈ ಥರ ಬಂದೈತಿ. ಈಗ ಇದೆಲ್ಲಿ, ಇದು ಯಾವ ಕಾಡಿಂತ ಎಲ್ಲಿಂದ ತಂದಿರೋಣ? ಇದು ಮಾಗಡಿ ಕೂಳೆ ಆ ಕಡೆಯಿಂದ ತತ್ತಿರಲ್ವ? ಬಟ್ ಈ ಹಳ್ಳಿಕಾರಿಗೆ ರಾಮನಗರ ಮಾಗಡಿ ಫೇಮಸ್ ಅಲ್ವಾ? ತುಂಬ ಫೇಮಸ್ಸು. ಈಗ ನೀವು ತರ್ತೀರಾ, ತಂದು ಎಷ್ಟು ದಿವಸ ಕರ ತರ್ತೀರಿ ನೀವು ಅಲ್ಲಿಂದ? ಈಗ ಅಷ್ಟೇ ತಿಂಗಳು ಇಷ್ಟೇ ತಿಂಗಳು ನಂಗೆಲ್ಲ ಸಿಕ್ತಾಗ. ಈಗ 6 ತಿಂಗಳು ಕರ ಆಗ್ಬೋದು, ವರ್ಷ ಕರ ಆಗ್ಬೋದು. ಇದೆಲ್ಲ ಈಗ ನೀವು ತರಬೇಕಂತಂದ್ರೆ ಈಗ ಮಾಮೂಲಿ ರೈತರ ತರ್ತೀರೋ ಅಥವಾ ಯಾರು ಪರ್ಚೇಸ್ ಮಾಡ್ತಾರಲ್ಲ ಅವ್ರ ಹತ್ರ ಇದ್ರೆ ರೈತರ ಹತ್ರನೂ ತಾತೀವಿ. ಪರ್ಚೇಸ್ ಇದ್ರೆ ಈಗ ಒಂದು ನಮ್ಮ ಹತ್ರ ಇರ್ತದೆ, ಒಂದು ಬೇರೆ ಹತ್ರ ಇರ್ತದೆ. ಪರ್ಚೇಸ್ ಇರ್ತದೆ, ಅಂದ್ರೂ ತಾತೀವಿ. ಈಗ ಪರ್ಚೇಸ್ ಹೆಂಗೆ ಅಂದ್ರೆ ಎಲ್ಲ ಒಂಥರ ನಂಟು ಸ್ಥಾನ ಇದ್ದಂಗೆ. ಈಗ ರೈತರ ಹತ್ರ ತಗೊಂಡ್ರೆ ನಿಮಗೆ ರೀಸನಬಲ್ ಸಿಗುತ್ತೋ ಅಥವಾ ನೀವು ಪರ್ಚೇಸ್ ಮಾಡ್ತಾ ಅವ್ರ ತಗೊಂಡ್ರೆ ನಿಮ್ಗೆ ರೀಸನಬಲ್ ಸಿಗುತ್ತೋ? ನಾವು ರೈತರ ಹತ್ರಲಾರು ತಾಳಿ, ಇಲ್ಲ ವ್ಯಾಪಾರ ಹತ್ರಲಾರು ತಾಳಿ. ಅವು ಒಂದೊಂದು ಇದಿರ್ತದೆ ಅದಕ್ಕೆ. ಈಗ ಒಂದರಲ್ಲಿ ಒಂದು ಫೇಲ್ ಆಗೇ ಬಿಡ್ತದೆ, ಒಂದು ಪಾಸ್ ಆಗುತ್ತೆ. ಅದೆಲ್ಲ ಇಷ್ಟ ಸರಿ ಅಂತ ಹೇಳಕ್ಕಾಗಲ್ಲ. ಒಟ್ಟಾರೆ ನೀವು ಬೆಳೆಸೋದ್ರ ಮೇಲೆ ಹೋಗುತ್ತೆ ಅದೆಲ್ಲ. ಅವ್ರ ಬೆಳೆಸೋದ್ರ ಮೇಲೆ ಹೋಗುತ್ತೆ. ಬಸವಣ್ಣ ನೀವು ಹೆಂಗ್ ಬೆಳೆಸ್ತೀರೋ ಅದ್ರ ಮೇಲೆ ಬೆಳೆಯುತ್ತೆ ಅದು. ಯಾವುದೋ ಒಂದೊಂದು ಫೇಲ್ ಆಗುತ್ತೆ. ಒಟ್ಟೆ ಒಂದು 100ಕ್ಕೆ 1-2 ಫೇಲ್ ಆಗ್ಬೋದು. ಒಟ್ಟು ಒಂದು 90% ಎತ್ತುಗಳು ಪಾಸ್ ಆಯ್ತವೆ. ಒಟ್ಟಲ್ಲಿ ಅಲ್ಲಿ ಆ ಭಾಗದ ಜನಗಳಿಗೆ ನಿಮಗೆ ಗೊತ್ತು ಎಂಥ ದನ ಸಾಕ್ತಾರೆ ಇವರು ಅಂತ ನಿಮಗೆ ಗೊತ್ತಿರ್ತದೆ. ನೀವು ಹೋದಾಗ ನಿಮ್ಗೆ ಅಂಥ ದನನೇ ಕೊಡ್ತಾರೆ ಅವರು. ಇನ್ನು ಬೇರೆ ದನಗಳನ್ನ ನಿಮ್ಗೇನು ಐಡೆಂಟಿಫೈ ಮಾಡಲ್ಲ. ಚೆನ್ನಾಗಿರೋ ದನಗಳನ್ನ ಮಾತ್ರ ಐಡೆಂಟಿಫೈ ಮಾಡಿ ನಿಮಗೆ ಕೊಡ್ತಾರೆ. ಏನೋ ಪ್ರೀತಿಯಿಂದ ಸಾಕಕ್ಕೆ ಒಳ್ಳೆ ಒಂದು ತಾತಿ. ಈಗ ನೀವು ಆ ಕಡೆ ಭಾಗಕ್ಕೆ ಹೋಗ್ತಿರಲ್ಲ, ನಿಮ್ಗೆ ಆ ಕಡೆ ಭಾಗದಲ್ಲಿ ನಿಮಗೆ ಪರಿಚಯ ಇರೋರು ನಿಮಗೆ ಅವ್ರೆ ಇಲ್ಲ ಯಾರು ಹೇಳ್ತಾರೆ. ಈಗೆಲ್ಲ ವಾಟ್ಸಪ್ ಇವೆಲ್ಲ ಅವಲ್ಲ, ಫೋಟೋದಲ್ಲಿ ಕರ್ಗಳು ಕಳಿಸ್ತಾರೆ. ಹಂಗಾಗಿ ಆ ಲಿಂಕ್ ಮೇಲೆ ಹೋಗ್ತೀವಿ, ತಿರ್ಗಾಡ್ತಾ ಇರ್ತೀವಲ್ಲ, ಎಲ್ಲ ವಿಶ್ವಾಸದಲ್ಲಿ ಅವ್ರು ಇವ್ರು ಹೇಳ್ತಾರೆ. ಈಗ ಹಲವಾರು ಜನ ಹೇಳ್ತಾರೆ ಇವಾಗ ಹಳ್ಳಿಕಾರ್ ದನಗಳನ್ನ ಸಾಕೋದು ತುಂಬ ಕಷ್ಟ, ತುಂಬ ಖರ್ಚು ಬರುತ್ತೆ, ಅದನ್ನ ಯಾವ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ನಿಮ್ಮ ಅಭಿಪ್ರಾಯ ಹೆಂಗದ್ರಲ್ಲಿ? ಈಗ ಖರ್ಚು ಬರುತ್ತೆ ಅಂದ್ಬಿಟ್ರೆ ಮದುವೆ ಆಯ್ತೀವಿ, ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಸೀರೆ ತರದ್ದು ಸ್ವಲ್ಪ ಇಲ್ಲ. ಅದೇ ಥರ ಇವು ಕಟ್ಕೊಂಡ್ಮೇಲೆ ಇದು ಹೆಂಡತಿ ಹೆಂಗೆ ಬಳಸ್ತಪ್ಪ ಅಂದ್ರೆ ಬಸಪ್ಪನ್ನು ಸೇವೆ ಮಾಡ್ಬೇಕು. ಒಟ್ಟಿನಲ್ಲಿ ಬಸಪ್ಪನ ಸೇವೆ ನೀವು ಮಾಡಬೇಕು ಕೊಟ್ಟಾರೆ. ಇವಾಗ ಕೊಟ್ಟಾರೆ ಮಾಡ್ತೀರಲ್ವಾ? ಈಗಿದ್ದು ಈಗ ಸಾಕ್ತಾ ಇದ್ದೀರಿ ನೀವೀಗ. ಈಗ ಅಂದರೆ ಹೆಚ್ಚಿಗೆ ಒಂದು 10-11 ಒಂದು ವರ್ಷಕ್ಕರ ಈಗ ಅಂತ ಅನ್ಕೊಳ್ಳೋಣ. ಈಗ ಇನ್ನು ಈಗ ಅಲ್ಲಿ ಬರೋದು ಎಷ್ಟು ದಿವಸ ಬೇಕಾಗುತ್ತವು? ಈಗ ಕೆಲವು ಒಂದೊಂದು ಇದ್ರ ಮೇಲೆ 2 ವರ್ಷಕ್ಕೆ ಕೆಡುತ್ತವೆ, ಒಂದೊಂದು 2.5 ವರ್ಷ ಗಂಟಲಲ್ಲಿ ತಡೀತವೆ. ಒಟ್ಟು ನಿಮಗೆ ಗೊತ್ತಾಗುತ್ತಲ್ವ ಅದು ಅಲ್ಲಿ ಬರುತ್ತೋ ಇಲ್ವ ಅಂತ ಗೊತ್ತಾಗುತ್ತೆ. 50% ಇದಿರಲ್ಲ, ಅಲ್ಲ ಒಂದು ಅಪ್ರಾಕ್ಸಿಮೇಟಲ್ಲಿ ಒಂದು 2 ತಿಂಗಳು 3 ತಿಂಗಳು ಹೆಚ್ಚು ಕಮ್ಮಿ ಗೊತ್ತಾಗುತ್ತೆ ನಿಮ್ಗಲ್ವ? ಈಗ ಒಂದು ವರ್ಷ ಒಂದು ವರ್ಷಕ್ಕೆ ಎಷ್ಟು ಬರ್ಬೋದು ಹೈಟ್? ಇದು ಎಷ್ಟು ಏನು ಸೈಜ್ ಬರ್ಬೋದು ಎತ್ತುಗಳಿವು? ಬೆಳೆಸ್ದಂಗೆ ಹೆಚ್ಚು ಕಮ್ಮಿ ಇನ್ನೊಂದು ಅಡಿ ಬೆಳಿತಾವ? ಒಟ್ಟ ಬೆಳೆಸಿದ್ರೆ ಬೆಳೀತವೆ. ಈಗ ನೀವು ಇದಕ್ಕೆ ಬೆಳೀತಾವ. ಬಟ್ ಇವಕ್ಕೆ ಕೆಲಸ ಪಲ್ಸ ಏನು ಮಾಡಲ್ಲ, ಬರೀ ಶೋಕಿ ಮಾತ್ರ. ಮನೆ ಮುಂದೆ ಶೋಕಿ ಮಾಡಬೇಕು. ನಮ್ಮ ಕೆಲವು ಜನ ಬೆಂಚ್ ಕಾರ್ ತಗೊಂಡು ಓಡಾಡ್ತಾರೆ, ಕೆಲವು ಜನ ಲಕ್ಷಾಂತರ ರೂಪಾಯಿ ಗಾಡಿ ತಗೊಂಡು ಓಡಾಡ್ತಾರೆ. ಅವು ಇಟ್ಕೊಳ್ಳೋದು ಒಂದು ಶೋಕಿ. ನಿಮ್ಮದು 1 ಲಕ್ಷಾಂತರ ರೂಪಾಯಿ ಕೊಟ್ಟು ದನ ಕಟ್ಟೋದು ನಿಮ್ದೊಂದು ಕ್ರೇಜ್. ಇದು ಒಟ್ಟಿನಲ್ಲಿ ಕೋಟಿ ಬದುಕಿರ್ಬೋದು, ಕೋಟಿ ಬದುಕಿರೋ ದನ ಸಾಕಾಗಲ್ಲ. ಈಗ ನೀವು 1 ಲಕ್ಷಕ್ಕೆ ಬದುಕಿರೋ ದನ ಸಾಕ್ತೀರಾ.
ಅವ್ರಿಗಿಂತ ನೀವು ಗ್ರೇಟ್ ಅಂತ ಹೇಳ್ಕೊತಾ ಇದ್ದೀರಾ. ನಾವೇ ಗ್ರೇಟು ಅಂತ ಹೇಳ್ಕೊಳ್ಳಿ. ಅಲ್ಲ ಗ್ರೇಟ್ ಅಂತಂದರೆ ಈಗ ತುಂಬ ಜನ ಇದ್ದಾರೆ, ನಾವು ನೋಡಿದ್ವಿ ಟೌನ್ಗಳಲ್ಲಿ. ಈಗ ನಾಯಿನೂ ಸಾಕ್ತಾರೆ, ನಾಯಿಗೂ ಸಾಕ್ತಾರೆ ಅಂತ ಅಂದ್ಬಿಟ್ಟು ನಾವು ಅವ್ರನ್ನೆಲ್ಲ ಇದು ಮಾಡೋಕ್ಕಾಗಲ್ಲ. ಈಗ ಬಸವಣ್ಣ ಅಂತಂದರೆ ಬಸವಣ್ಣನೇ ಅದು. ಅದಕ್ಕೆ ನಾವು ಪಾದ ಪೂಜೆ ಮಾಡ್ತೀವಿ, ಯಾವ ಹಬ್ಬಗೆ ಬಂದು ಪಾದ ಪೂಜೆ ಮಾಡ್ತೀವಿ. ಅದು ತುಂಬ ಪ್ರೀತಿಯಿಂದ ನಾವು ಹೇಳಿದ ಮಾತೆಲ್ಲ ಅದು ಕೇಳುತ್ತೆ. ಅದು ಆ ಥರದಲ್ಲಿ ನಮ್ದು ಇದೊಂದು ಕ್ರೇಜ್ ಅಂತ ಅಲ್ವಾ. ಸರ್ ಇವೆಲ್ಲ ಮತ್ತು ಹಳ್ಳಿ ಕಾರ್ ಬಗ್ಗೆ ಇನ್ನೇನು ಹೇಳ್ತಾರೆ ಅಣ್ಣ? ಇತ್ತೀಚೆಗೆ ಹಳ್ಳಿ ಕಾರ್ ಕಮ್ಮಿ ಆಗ್ತೈತೆ. ಎಲ್ಲ ಸಾಕ್ಬೇಕು. ಹಳ್ಳಿ ಕಾರ್ ಎಲ್ಲ ಮನೆಯಲ್ಲೂ ಹಳ್ಳಿ ಕಾರ್ ಕಟ್ಬೇಕು, ಹಳ್ಳಿ ಕಾರ್. ಈಗ ನಿಮಗೆ ಈಗ ಇತ್ತೀಚೆಗೆ ಕೆಲವೊಂದು ಮೆಡಿಸಿನ್ಗಳು ಬೇಕಾಗ್ತವೆ. ಆ ಟೈಮಿಗೆ ಕರೆಕ್ಟ್ ನಿಮಗೆಲ್ಲ ಸಿಗುತ್ತಾ? ಅದು ಎಲ್ಲ ಸಿಗುತ್ತೆ. ಡಾಕ್ಟ್ರುಗಳು ಸರ ಸಿಗಲ್ಲ. ಮೆಡಿಸಿನ್ ಮೆಡಿಕಲ್ ಸಿಗುತ್ತವೆ. ಅದು ಟ್ರೀಟ್ ಮಾಡೋ ಡಾಕ್ಟ್ರುಗಳು ಸರ ಸಿಗಲ್ಲ. ಡಾಕ್ಟರ್ಗಳು ಶಾರ್ಟೇಜ್ ಐತೆ, ಕೊರತೆ ಐತಿ ಇಲ್ಲಿ. ಕೊರತೆ ಅನ್ನೋದೇನಿಲ್ಲ. ಈಗ ಪಾಪ ಈ ಲೋಕಲ್ ಡಾಕ್ಟ್ರುಗಳೇ ಒಂಚೂರು ಉತ್ತಮ ಅನ್ಕೋಬೇಕು. ಈಗೆಲ್ಲ ಗೌರ್ಮೆಂಟ್ ಹೋಗ್ಲಿ ಡಾಕ್ಟ್ರು, ತಾಲೂಕ್ ಡಾಕ್ಟ್ರುಗಳೆಲ್ಲವ ಏನು ಇವಾಗ ಮಾಡಿದ್ರೆ ನಾಳೆ ಬರೋದು, ಫೋನ್ ಮಾಡಿ ಬೇರೆಯವ್ರಿಗೆ ಹೇಳೋದು. ಒಟ್ಟಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಸ್ವಲ್ಪ ಡಾಕ್ಟ್ರುಗಳು ರೆಸ್ಪಾನ್ಸ್ ಇಲ್ಲ. ಮತ್ತೆ ಸರ್ಕಾರದ ಮಟ್ಟದಲ್ಲಿ ನಮಗೆಲ್ಲ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಅಂತಾರಲ್ಲ. ಮತ್ತೆ ಅಂತ ಅಲ್ಲಿ ಸುಮ್ಮನೆ ಹೇಳ್ಬೇಕಷ್ಟೇ ಕುಂತ್ಕೊಂಡು, ಇಲ್ಲಿ ಬಂದು ಯಾರು ಮಾಡ್ತಾ ಇಲ್ಲ. ಅದು ರೈತರು ತಲುಪ್ತಾ ಇಲ್ಲ. ಕರುಸೋತಾಯ್ತು, ಡಾಕ್ಟರ್ ಬಂದು ನೋಡ್ಲೇ ಇಲ್ಲ. ಹೋಗ್ಲಿ ಡಾಕ್ಟ್ರು ಬರಲೇ ಇಲ್ಲ. ಈಗ ನೀವು ಕೆಲವೊಂದು ಕರ ಒಂದು ಲಕ್ಷ ರೂಪಾಯಿ ಕೊಡ್ತಂದಿದ್ದೆ, ಸತ್ತೇ ಹೋಯ್ತು. ನೋಡಿ, ಒಬ್ಬ ರೈತಂಗೆ 1 ಲಕ್ಷ ರೆಸ್ಪಾನ್ಸೇ ಮಾಡ್ಲಿಲ್ಲ. ಅವ್ರು ಬಂದು ರೆಸ್ಪಾನ್ಸ್ ಅದೆಷ್ಟು 10,000 ಪರಿಹಾರ ಬರಂಗ್ ಮಾಡ್ತೀನಿ ಬಿಡು ಅಂತ ಅಂದ್ರು. ನೋಡಿ, 1 ಲಕ್ಷ ರೂಪಾಯಿ ಕರಿಗೆ 10,000 ರೂಪಾಯಿ ಪರಿಹಾರ. ಅವ್ರು 1 ಲಕ್ಷ ಕೊಡೋದು ಬೇಕಿಲ್ಲ ನಮಗೆ. ಅಟ್ಲೀಸ್ಟ್ ಟೈಮಿಗೆ ಬಂದು ಸ್ಪಂದಿಸಿದ್ರು ಸಾಕಾಗಿತ್ತು. 10,000 ರೂಪಾಯಿ ಯಾರೇ ಬೇಕು, ನಾವೇ ಒಂದು ಕರ 10,000 ಖರ್ಚು ಮಾಡ್ಕೋಬೇಕು. ಬಾಡಿಗೆ ಅದು ಇದು ಅಂತ ಅವಕ್ಕೆ ಏನೇನು ನಾವು ಮೆಡಿಸಿನ್ ಅವ್ ಟ್ರೀಟ್ ಮಾಡೋದು ನೋಡಿದ್ರೆ ಅವ್ನು ಡಾಕ್ಟರ್ ಸಂಬಳ ತಾಳೋ ದುಡ್ಡಲ್ಲಿ ನಾವು ದನ ಸಾಕ್ಬೋದು. ಅವ್ರು ಅಂಥದ್ದು ಇದು ಮಾಡಲ್ಲ. ಅವ್ರಿಗೆ ಇದು ರೈತರುಗಳಿಗೆ ರೆಸ್ಪಾನ್ಸ್ ಮಾಡೋಣ ತಡೆ, ಅವ್ರು ದಪ್ಪ ದುಡ್ಡಿಂದ ದನ ಕಟ್ಟಿರ್ತಾರೆ, ಕರ್ದಾಟಕ್ಕೆ ಹೋಗೋಣ, ಏನೋ ಒಂದು ಅನುಕೂಲ ಆಯ್ತದೆ ಏನಲ್ಲ. ಅವ್ರ ಹತ್ರ ಏನೂ ಇಲ್ಲ ಅವೆಲ್ಲ. ಪಾಪ ಈ ಲೋಕಲ್ ಡಾಕ್ಟ್ರುಗಳು, ಕಾಂಪೌಂಡ್ರುಗಳು ಅವರು ಇವರೇ ಉತ್ತಮ. ಸ್ವಲ್ಪ ಬರ್ತಾರೆ ಅವರು ಬಂದು ಇದು ಮಾಡ್ತಾರೆ. ಇಲ್ಲಿ ಹೋಗ್ಲಿಲ್ಲ ಡಾಕ್ಟ್ರು, ತಾಲೂಕ್ ಡಾಕ್ಟ್ರುಗಳು ಅಂತ ಅವರಲ್ಲ, ಅವರೆಲ್ಲ ಕಾರಲ್ಲಿ ಬರೋದು, ಮೆಡಿಸಿನ್ ತುಂಬ್ಕೊಳ್ಳೋದು, ಗೌರ್ಮೆಂಟ್ ಹಾಸ್ಪಿಟ್ಲವ ಒಂದು ಇಂಜೆಕ್ಷನ್ ಮಾಡಿದ್ರೆ 1,000 ರೂಪಾಯಿ ಕಿತ್ಕೊಳ್ಳೋದು, ಮನೆಗೆ ಹೋಗೋದು. ಗೌರ್ಮೆಂಟ್ ಮೆಡಿಸಿನ್ನು ಅವರು ಇದು ಮಾಡ್ಕೊಳ್ಳೋದು. ಇವರು ಒಂದು ಕೇಸಿಗೆ 1,000 ರೂಪಾಯಿ ದುಡ್ಡು ಮಾಡ್ಕೊಂಡು ಹೋಗೋದು. ಆ ಥರ ಆಗ್ಬಿಟ್ಟದೆ ಡಾಕ್ಟ್ರುಗಳ್ದು ಮಾತ್ರ. ಈಗ ಆಯ್ತು. ಈಗ ನೀವೀಗ ನೆಕ್ಸ್ಟು ಈಗ ರೈತರು ದನ ಸಾಕಂತ ರೈತರುಗಳಿದಾರಲ್ಲ, ಅವ್ರಿಗೆ ನಿಮ್ಮ ಅಡ್ವೈಸ್ ಏನು? ಅಡ್ವೈಸ್ ಏನಿಲ್ಲ ಸರ್, ಪಾಪ ಅವ್ರು ಇದು ಅದು ಅಲ್ಲ, ಮುಂದೆ ಇದು ನಮ್ಮ ಪ್ರೋತ್ಸಾಹ ಮಾಡೋಕ್ಕೆ ಸಾಕ್ಬೇಕು. ಎಲ್ಲ ಹಳ್ಳಿಕಾರರು ಒಂದು ಹಸುನೇ ಆಗಲಿ, ಒಂದು ಕರುನೇ ಆಗಲಿ ತಗೊಂಡು ಸಾಕ್ಬೇಕು. ಎಲ್ಲ ಸಾಕಿದ್ರೆ ಒಬ್ರಿಗೊಬ್ರು ಇದು. ಅಲ್ಲ, ಕೆಲವು ಜನ ಹೇಳ್ತಾರೆ ಹಳ್ಳಿಕಾರು ಒಂದು ಹಸು ಮನೇಲಿದ್ರೆ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಇದ್ದಂಗೆ ಮನೇಲಿ ಅಂತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಹಸುಗಳಿರೋದು ಉತ್ತಮ. ಅಂದ್ರೆ ನಮ್ಮ ಕಡೆ ಇಲ್ಲಿ ಏನು ಅಂದ್ರೆ ಹಸು ತಂದು ಮಡಿಕೋಬಹುದು ನಾವು. ಅದು ಟೈಮಿಗೆ ಸರಿಯಾಗಿ ನಮ್ಮ ಕಡೆ ಸೆಮೆನ್ಗೆ ಸಿಗಲ್ಲ. ಇವ್ರು ಹಳ್ಳಿಕಾರಂದು ಸೆಮೆನ್ನು ಸಿಗಲ್ಲ. ಆಮೇಲೆ ನಮ್ಮ ಕಡೆ ಓರಿಗಳು ಕಮ್ಮಿ. ಮಾಗಡಿ, ರಾಮನಗರ, ಕನಕಪುರ ಸುತ್ತೆಲ್ಲ ಕಮ್ಮಿ ಅಂದ್ರೆ ಊರಿಗೆ 1-2 ಓರಿಗಳು ಇರ್ತವೆ. ನಮ್ಮ ಕಡೆ ಇಲ್ಲಿ ಎಲ್ಲಿ ನಮ್ಮ ತಾಲೂಕಲ್ಲಿ ಹುಡಿಕೊಂಡ್ರು ಅಂಥದ್ದೊಂದು ಓರಿ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜಾತ್ರೆ ನಡೀತಾವೆ ಸರ್? ಹಾಸನ ಜಿಲ್ಲೆಯಲ್ಲಿ ಬೂಕು ಜಾತ್ರೆ ಒಂದು ನಡೀತದೆ, ಹಾಸನ ಜಾತ್ರೆ. ಆಮೇಲೆ ನಮ್ಮ ಚನ್ನಪಟ್ಟಣ ಜಾತ್ರೆ. ಹಾಸನ ನಿಂತೋಗಿದೆ ಅಂತಾರಲ್ಲ? ಹಾಸನ ಅದೇ ಜಾಗ ಇಲ್ಲದ ನಿಂತೋಗಿದೆ. ಹಾಸನ ಜಾತ್ರೆ ಟೌನ್ ಆಗ್ಬಿಡ್ತು, ಹಂಗಾಗಿ ಒಂದ್ ಸ್ವಲ್ಪ ಅದು ಕಮ್ಮಿ ಆಯ್ತು. ಒಟ್ಟಿನಲ್ಲಿ ಬೂಕುನಬೆಟ್ಟ ಜಾತ್ರೆ ಮೇನ್ ಆಗಿ ನಮ್ಮ ಹಾಸನ ಜಿಲ್ಲೆ ನಡೆಯೋದು ಅಂದ್ರೆ ಬೂಕು ಜಾತ್ರೆ ಒಂದೇ. ಬೂಕುನಬೆಟ್ಟ ಜಾತ್ರೆ ನಡೆಯುತ್ತೆ ಹಾಸನ ಜಿಲ್ಲೆ. ನಡೀತಾ ಇರೋ ಜಾತ್ರೆ ಬೂಕು ಜಾತ್ರೆ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ಗೆ ಧನ್ಯವಾದಗಳು.